ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಅನರ್ಗ್ಯಾಸ್ ಡೈಲಿ ಲೈಫ್ಗೆ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾನು ಸಂಡೇ ಊರಿಗೆ ಹೋಗಿದ್ದೆ. ಬೆಳಗಿನ ಜಾವ 6 ಗಂಟೆ. ಎಷ್ಟು ಮಂಜು ತುಂಬಿದೆ ಅಂತ, ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಲಿಕ್ಕೆ ತುಂಬಾ ಖುಷಿ ಅನ್ನಿಸ್ತಿತ್ತು. ಎಲ್ಲಿ ಆದರೆ ಏನಂದರೆ ಎಷ್ಟು ಹತ್ರದವರೆಗೂ ಮಾತ್ರನೇ ದಾರಿ ಕಾಣಿಸ್ತಿತ್ತು. ಸ್ವಲ್ಪ ದೂರದಿಂದ ಆಚೆ ಮುಂದೆ ಏನಿದೆ ಅಥವಾ ಅಲ್ಲೊಂದು ಗಾಡಿ ಬರುತ್ತಾ ಏನೂ ಸಹ ಕಾಣಿಸ್ತಾ ಇರಲಿಲ್ಲ. ಕೊನೆಗೆ ನೋಡ್ತಾ ನೋಡ್ತಾ ದೇವಸ್ಥಾನಕ್ಕೆ ಬಂದ್ವಿ. ಬೆಳಗ್ಗೆನೇ ಬೇಗ ದೇವಸ್ಥಾನಕ್ಕೆ ಬಂದು ಅಲ್ಲಿ ಅಂಗಳದ ಮುಂದೆ ಎಲ್ಲ ತೊಳೆದು ರಂಗೋಲಿ ಹಾಕಿ ಮತ್ತು ಒಳಗೆ ಎಲ್ಲರೂ ಬಂದು ಪೂಜೆಗೆ ರೆಡಿಯಾಗಿ ಬಂದಿದ್ವಿ. ಬಂದು ಪೂಜೆಗೆ ಕೂತ್ಕೋತಿದ್ದಂಗೆ ನಮ್ಮ ಅಣ್ಣ ಅತ್ತಿಗೆ ಮತ್ತು ಅಕ್ಕ ಭಾವ ಎಲ್ಲರೂ ಸೇರಿ ಪೂಜೆಗೆ ಕೂತ್ಕೊಂಡ್ವಿ. ಅಲ್ಲಿ ರುದ್ರಾಭಿಷೇಕ ಪೂಜೆಗೆ ಮುಂಚೆನೇ ಕಳಸ ಪೂಜೆ ಅಂತ ಮಾಡ್ತಾರೆ. ಅದಕ್ಕೆ ರೆಡಿ ಮಾಡಿಕೊಂಡು ಎಲ್ಲ ಪೂಜೆ ಮಂತ್ರ ಹೇಳ್ತಾ ಪೂಜೆಗೆ ರೆಡಿ ಮಾಡ್ತಾಯಿದ್ರು. ನೋಡಿ, ನಮ್ಮ ಅಣ್ಣ ಅತ್ತಿಗೆ ಕೂತಿದ್ದಾರೆ ಪೂಜೆಗೆ. ಎಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಮಾಡ್ತಾ ಇದ್ವಿ ಎಲ್ಲ ಪೂಜೆಗಳನ್ನ. ನಂತರ ಇದಾದಮೇಲೆ ಅದರದ್ದು ಆಯಾಮದ ಪ್ರಕಾರನೇ ಬೇರೆ ಅಭಿಷೇಕಕ್ಕೆ ಹೋಗ್ತಾರೆ. ಇಲ್ಲಿ ಪೂಜೆ ಕೂತಿದ್ದವರೇ ಬಂದು, ಅಂದರೆ ಒಳಗಡೆ ಗರ್ಭಗುಡಿಯಲ್ಲಿ ಹೆಣ್ಮಕ್ಳನ್ನ ಬಿಡಲ್ಲ, ಸೊ ಬರೀ ಗಂಡು ಮಕ್ಕಳು ಮಾತ್ರ ಪೂಜೆ ಮಾಡಬೇಕು. ಹಾಗಾಗಿ ಅವರೆಲ್ಲ ಹೋಗಿ ಫಸ್ಟು ನೀರು, ಹಾಲು ಮತ್ತು ಅರಿಶಿನ, ಕುಂಕುಮ ಈ ಥರ ಎಲ್ಲ ಪಂಚಾಮೃತ ಅಭಿಷೇಕ ಅಂತ ಏನು ಹೇಳ್ತಾರೆ, ಹಂಗೆ ಹಾಲು, ತುಪ್ಪ, ಜೇನುತುಪ್ಪ ಎಲ್ಲವನ್ನೂ ಹಾಕಿ ಲಿಂಗಕ್ಕೆ ಮತ್ತು ಬಸವಣ್ಣ ಇಬ್ರಿಗೂ ಅಭಿಷೇಕ ಮಾಡ್ತಾರೆ. ಬಟ್ ಫಸ್ಟು ಶಿವನಿಗೆ ಮಾತ್ರ ಮಾಡ್ತಾರೆ. ಅಲ್ಲಿ ಮುಗಿದ ನಂತರ ಇಲ್ಲಿ ಕೂಡ ಅಭಿಷೇಕ ಪೂಜೆ ಎಲ್ಲವನ್ನು ಸೇಮ್ ಮಾಡ್ತಾರೆ. ಆಮೇಲೆ ಹೂವಿನ ಅಲಂಕಾರ ಮಾಡ್ತಾರೆ. ಮತ್ತು ಮಧ್ಯೆ ಒಂದೊಂದೇ ಪದಾರ್ಥ ಹಾಕಿದ ಮೇಲೆ ಮಂಗಳಾರತಿ ಕೊಡ್ತಾರೆ. ಮಂಗಳಾರತಿ ಆದಮೇಲೆ ಒಂದೊಂದು ಸಲಿಗೂ ಒಂದೊಂದು ದ್ರವ್ಯ, ಅಂದರೆ ಒಂದ್ಸಲಿ ಗಂಧ, ಕುಂಕುಮ, ಅರಿಶಿನ, ಜೇನುತುಪ್ಪ, ಹಾಲು, ಮೊಸರು ಮತ್ತು ಡ್ರೈ ಫ್ರೂಟ್ಸ್, ಈ ದ್ರಾಕ್ಷಿ, ಗೋಡಂಬಿ ಎಲ್ಲವನ್ನು ಸೇರಿಸಿ ಹಾಕಿ ಅಭಿಷೇಕ ಮಾಡೋದು. ಮತ್ತು ನಂತರ ಎಳ್ನೀರು, ಹೀಗೆ ಎಲ್ಲದರಿಂದ ಅಭಿಷೇಕ ಮಾಡ್ತಾ ಇರ್ತಾರೆ ಶಿವನಿಗೆ. ಇದಾದಮೇಲೆ ಮತ್ತು ನೀರು ಹಾಕಿ ತೊಳೆದು ಎಲ್ಲ ಮಾಡಿ ಮತ್ತೆ ಮಾಮೂಲಿಯಾಗಿ ನೀರಿನಿಂದ ಅಭಿಷೇಕವನ್ನು ಮಾಡ್ತಾ ಇರ್ತಾರೆ. ಈಗ ಎಲ್ಲ ಥರದ ಅಭಿಷೇಕ ಪೂಜೆ ಎಲ್ಲ ಆದಮೇಲೆ ಮತ್ತೆ ಸುಮ್ಮನೆ ಭಸ್ಮ ಮತ್ತು ಗಂಧ ಇಟ್ಟು ಹಾಗೆ ಸುಮ್ಮನೆ ಹೂವು ಹಾಕಿ ಅಲಂಕಾರ ಮಾಡಿ ಮತ್ತೆ ಮಂಗಳಾರತಿ ಕೊಡ್ತಾರೆ. ಇದೆಲ್ಲ ಆದಮೇಲೆ ಮತ್ತೆ ಅಲ್ಲಿಗೆ ಮುಗೀತು. ಇದೆಲ್ಲ ಆದಮೇಲೆ ಕೊನೆ ಪೂಜೆ ಬಂದ್ಬಿಟ್ಟು ಮಂಗಳಾರತಿ ಪೂಜೆ ಅಂತ. ಅದು ಮಾಡುವಷ್ಟರಲ್ಲಿ ಏನಾಯಿತು, ನಾವು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಗಣೇಶನ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲೂ ಅಂದರೆ ಅದು ಪಕ್ಕದಲ್ಲೇ ಇರೋದು. ಗಣೇಶನಿಗೂ ಕೂಡ ಅಭಿಷೇಕ ಎಲ್ಲವನ್ನೂ ಮಾಡಿಸ್ಬೇಕು. ಹಾಗಾಗಿ ಇಲ್ಲಿ ಅಲಂಕಾರ ಮಾಡಿ ಮುಗಿಸೋ ಅಷ್ಟು ಟೈಮಲ್ಲಿ ಬಾಗಿಲು ಹಾಕ್ಕೊಂಡು ಬರೀ ಪೂಜಾರಿಗಳು ಮಾತ್ರನೇ ಮಾಡ್ತಾರೆ. ಅಲ್ಲಿ ನಾವು ಯಾರೂ ಇರೋಂಗಿಲ್ಲ. ಸೊ ಆ ಸಮಯದಲ್ಲಿ ನಾವು ಆ ಕಡೆ ಹೋಗಿ ಅಲ್ಲಿ ಕೂಡ ಪೂಜೆಯನ್ನು ಶುರು ಮಾಡಲಿಕ್ಕೆ ಅಂತ ಹೋದ್ವಿ. ಅಲ್ಲಿಯೂ ಸೇಮ್ ಇದೇ ಪ್ರಾಸೆಸ್ಸು. ಬನ್ನಿ ಒಂದ್ಸಲಿ ಅಲ್ಲಿ ಹೋಗಿ ನೋಡೋಣ. ಎಲ್ಲರೂ ಚೆಂದ ರೆಡಿಯಾಗಿ ಬಂದಿದ್ವಿ. ಎಷ್ಟು ಚೆನ್ನಾಗಿ ಎಲ್ಲ ಪೂಜೆ ಗೀಜೆ, ದೇವಸ್ಥಾನವನ್ನು ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿದರು. ಕುಂಕುಮಾರ್ಚನೆ, ಅರಿಶಿನ, ಕುಂಕುಮ, ಅದು ಅರ್ಚನೆ, ಅಭಿಷೇಕ ಅವೆಲ್ಲ ಮಾಡುವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಅವತ್ತಿನ ದಿನ ಫುಲ್ಲು ನಾವು ಅದಕ್ಕೋಸ್ಕರ ಅಂತಲೇ ಒಂದು ವರ್ಷದಲ್ಲಿ ಒಂದು ದಿನ ಅಂತ ನಾವು ಇಟ್ಕೊಂಡು ನಮ್ಮ ಮನೆಯವರೆಲ್ಲರೂ ಸೇರಿ ಆ ಪೂಜೆನ ಪ್ರತಿ ವರ್ಷವೂ ನಡೆಸ್ತೀವಿ. ಇದಕ್ಕೆಲ್ಲ ನಮ್ಮ ದೊಡ್ಡಮ್ಮ ಇದ್ದಾರೆ, ಅವರು ಉಸ್ತುವಾರಿ ತೊಗೊಂಡು ಅವರೇ ಎಲ್ಲವನ್ನೂ ಮಾಡೋದು. ತುಂಬ ಚೆನ್ನಾಗಿ ಮಾಡಿಸ್ಕೊಡ್ತಾರೆ. ಅದು ಪೂಜೆ ಎಲ್ಲ ಚೆನ್ನಾಗಿರುತ್ತೆ. ಈಗ ಗಣೇಶನ ಹತ್ರ ಬಂದ್ವಿ. ಇಲ್ಲಿ ಗಣೇಶನಿಗೆ ಮಕ್ಕಳಂದರೆ ತುಂಬ ಇಷ್ಟ. ಹಾಗಾಗಿ ಏನು ಮಾಡ್ತಾರೆ, ಇಲ್ಲಿ ಸ್ವಾಮಿಗಳು ಅವರೇ ಕರೆದ್ರು ನಮ್ಮ ಮಕ್ಕಳನ್ನೆಲ್ಲ. ನನ್ನ ಮಕ್ಕಳು ಹಾಗೂ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಮತ್ತು ಮೊಮ್ಮಕ್ಕಳು ಎಲ್ಲರೂ ಸೇರಿ ಬಂದು ಎಲ್ಲರೂ ಚೆನ್ನಾಗಿ ದೇವರಿಗೆ ಅಭಿಷೇಕ ಪೂಜೆ ಎಲ್ಲ ಮಾಡುವಾಗ ಅಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದ ಐನೋರು ಕೂಡ ತಮಾಷೆ ಮಾಡಿಕೊಂಡು, ಗಣೇಶನಿಗೆ ಇವತ್ತು ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರಪ್ಪ ಅಭಿಷೇಕ ಮಾಡಲಿಕ್ಕೆ. ಈ ಮಕ್ಕಳೆಲ್ಲ ಪುಣ್ಯ ಮಾಡಿರೋದು, ಗಣೇಶನೇ ಪುಣ್ಯ ಮಾಡಿಬಿಟ್ಟಿದ್ದಾನೆ. ಈಗಿನ ಕಾಲದ ಮಕ್ಕಳು ಎಲ್ಲಿಯೂ ಬರೋದಿಲ್ಲ, ಏನೂ ಮಾಡಲ್ಲ ಅನ್ನೋದ್ರ ಮಧ್ಯೆ ಮಕ್ಕಳು ಬಂದು ಎಷ್ಟು ಚೆನ್ನಾಗಿ ಪೂಜೆಗೋಸ್ಕರ ನಿಂತ್ಕೋತಿದ್ದಾರೆ. ಪೂಜೆ ಮಾಡ್ತೀನಿ, ಅಭಿಷೇಕ ಮಾಡ್ತೀನಿ ಅಂತ ಎಷ್ಟು ಚೆನ್ನಾಗಿ ಉಜ್ಜಿ ತೊಳಿತಾ ಇದ್ದಿದ್ದು ನೀವೇ ನೋಡ್ತಿದ್ದೀರಲ್ಲ. ಹಾಗೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅವರೇ ಅಂತ ತಮಾಷೆ ಮಾಡ್ಕೊಂಡು ಹಾಗೆ ಅಭಿಷೇಕ ಮತ್ತು ಎಲ್ಲವೂ ಇಲ್ಲಿಯೂ ಅದೇ ಸೇಮ್. ಹಾಲು, ಮೊಸರು ಮತ್ತು ಡ್ರೈ ಫ್ರೂಟ್ಸು, ಜೇನುತುಪ್ಪ, ತುಪ್ಪ, ಹಾಗೆ ಎಳ್ನೀರು ಎಲ್ಲದರಿಂದನೂ ಅಭಿಷೇಕ ಮಾಡಿ ಕೊನೆಗೆ ಕ್ಲೀನ್ ಮಾಡಿ ಇನ್ನೇನು ಇಲ್ಲಿಯೂ ಅಷ್ಟೇ. ಅಭಿಷೇಕ ಎಲ್ಲ ಮುಗಿದ ಮೇಲೆ ಮಕ್ಕಳಿಗೆಲ್ಲರಿಗೂ ಕೈಯಲ್ಲೂ ಮಾಡಿಸಿ, ಅವ್ರ ಕೈಯಲ್ಲಿ ಮತ್ತೆ ಆರತಿ ಎಲ್ಲವನ್ನೂ ಮಾಡಿಸಿ ಕೊನೆಗೆ ಅವರು
ಅಭಿಷೇಕ ಎಲ್ಲ ಆದಮೇಲೆ ಮತ್ತು ಅಲಂಕಾರ ಮಾಡಲಿಕ್ಕೆ ಇಲ್ಲಿಂದ ಕೂಡ ನಮ್ಮನ್ನೆಲ್ಲ ವಾಪಸ್ ಹೊರಗಡೆ ಕಳಿಸ್ತಾರೆ. ಇಲ್ಲಿಯೂ ಅಷ್ಟೇ ಗಂಡು ಮಕ್ಕಳು ಆದ್ರೂ ಮಕ್ಕಳು ಇರೋದಿಲ್ಲ, ಬರೀ ಐನೋರು ಅವ್ರು ಮಾತ್ರನೇ ಅಲಂಕಾರ ಪೂಜೆ ಎಲ್ಲವನ್ನು ಮಾಡೋದು. ಹಾಗಾಗಿ ಬರೀ ಅಭಿಷೇಕ ಮಾಡಲಿಕ್ಕೆ ಯಾವ ಮನೆಯವರು ಸಂಕಲ್ಪ ಮಾಡಿರ್ತಾರೋ ಅವ್ರುಗಳನ್ನ ಕರೆಸ್ಕೋತಾರೆ ಒಳಗೆ. ಅವರು ಮಾಡಿ ಅವ್ರ ಸಂಕಲ್ಪ ಎಲ್ಲ ಮಾಡಿ ಅಭಿಷೇಕ ಪೂಜೆ ಎಲ್ಲವೂ ಆದಮೇಲೆ ಅವರನ್ನು ಮತ್ತೆ ಹೊರಗೆ ಕಳಿಸ್ತಾರೆ. ಅದೆಲ್ಲ ಆದಮೇಲೆ ನಾವು ಮತ್ತೆ ಸ್ಕ್ರೀನ್ ಹಾಕೋತಾರೆ. ಆವಾಗ ನಾವು ನೋಡೋಂಗಿಲ್ಲ. ಹಾಗಾಗಿ ನಾವು ಮತ್ತೆ ವಾಪಸ್ ಒಳಗೆ ಹೋಗಿ ಶಿವನ ದೇವಸ್ಥಾನದ ಹತ್ರ ಹೋದ್ವಿ. ಅಲ್ಲಿ ಹೋದಾಗ ಅಲ್ಲಿ ಇನ್ನೂ ಸ್ವಲ್ಪ ಬಾಕಿ ಇತ್ತು, ಬಾಗಿಲು ತೆಗ್ದಿರಲಿಲ್ಲ. ಮತ್ತು ಅಭಿಷೇಕಕ್ಕೆ ಎಲ್ಲ ಆದಮೇಲೆ ಪ್ರಸಾದ ಕೊಡಲಿಕ್ಕೆಲ್ಲ ನಾವೇನು ಮಾಡಿದ್ವಿ, ಅಲ್ಲೇ ಪೂಜೆ ಟೈಮ್ನಲ್ಲಿ ಹೊಡೆದಿದ್ದು ತೆಂಗಿನಕಾಯಿ, ಬಾಳೆಹಣ್ಣು ಮತ್ತು ಅವಲಕ್ಕಿ, ಬೆಲ್ಲ ಎಲ್ಲ ಮನೆಯಿಂದ ತಂದಿರ್ತೀವಿ. ಅದನ್ನೇ ತೆಗೆದುಕೊಂಡು ಅಲ್ಲಿ ಎಲ್ರಿಗೂ ಪೂಜೆ ಆದಮೇಲೆ ಪ್ರಸಾದ ಕೊಡಲಿಕ್ಕೆ ಅಂತ ಪ್ರಸಾದವನ್ನು ತಯಾರಿಸ್ತಾ ಇದ್ವು. ಅಷ್ಟರಲ್ಲಿ ಎರಡೂ ಕಡೆ ಅಲಂಕಾರ ಪೂಜೆ ಎಲ್ಲವೂ ಆಯಿತು. ಇಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಊರಿಂದ ಇನ್ನೊಂದು ಸ್ವಲ್ಪ ದೂರ ಅಂದರೆ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಬನ್ನಿ ಅದನ್ನು ತೋರಿಸ್ತೇನೆ. ಅದು ತುಂಬ ಚೆನ್ನಾಗಿದೆ, ಹೋಗೋ ದಾರಿ ಕೂಡ ಚೆನ್ನಾಗಿದೆ, ಅಲ್ಲಿ ಒಂದು ಕೆರೆ ಎಲ್ಲವೂ ಇದೆ. ಇದೇ ನೋಡಿ ದೇವರು ಕಲ್ಲೇಶ್ವರ ಸ್ವಾಮಿ ಅಂತ. ಕೊನೆಗೆ ಎಲ್ಲ ಎರಡೂ ಕಡೆನೂ ಅಭಿಷೇಕ ಎಲ್ಲ ಮುಗಿದ ಮೇಲೆ ಅಲಂಕಾರ ಈ ರೀತಿ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರಭಾವಳಿ ಮತ್ತು ದೇವರಿಗೆ ಆ ಮುಖವಾಡ ಹಾಕಿ ಇಟ್ಟಿರೋದ್ರಿಂದ ಎಲ್ಲವೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿತ್ತು ಮಹಾಮಂಗಳಾರತಿ, ಎಲ್ಲರೂ ಕಣ್ ತುಂಬ್ಕೊಳ್ಳಿ. ನನಗೆ ತುಂಬ ಇಷ್ಟ ಇದು. ಈಗ ನಾನು ಆಗಲೇ ಹೇಳಿದಾಗೆ ಅಲ್ಲಿ ಈ ದೇವಸ್ಥಾನ ಬಂದು ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಈ ದೇವಸ್ಥಾನದಿಂದ ಮುಂದೆ ಹೋಗಬೇಕು. ಅಲ್ಲಿಂದ ಒಂದೂವರೆನೂ ಇಲ್ಲ, ಒಂದು ಅರ್ಧ ಅಥವಾ 3/4 ಕಿಲೋಮೀಟ್ರ್ ಅಷ್ಟೇ ಅನ್ಕೋತೀನಿ. ನಡ್ಕೊಂಡು ಹೋದರೆ ಅದು ನಮ್ಮ ಮನೆ ದೇವರೇ ಆಗಿತ್ತು, ಅಂದರೆ ನಮ್ಮ ತಾತನವ್ರದ್ದು. ಅದು ಬಂದ್ಬಿಟ್ಟು ಗೋಪಾಲಕೃಷ್ಣ ಸ್ವಾಮಿ ಅಂತ. ಆ ದೇವಸ್ಥಾನದಲ್ಲಿ ಗೋಪಾಲಕೃಷ್ಣ ಹಾಗೂ ಆಂಜನೇಯ ಇಬ್ಬರು ಇದ್ದಾರೆ. ಸೊ ಅಲ್ಲಿಯೂ ಅಷ್ಟೇ ಸೇಮ್ ಪ್ರೊಸೀಜರ್, ಇಲ್ಲಿ ಥರ ಏನೇನಿತ್ತೋ ಅದೆಲ್ಲ ಅಲ್ಲಿಯೂ ಅದೇ ಸೇಮ್ ಪ್ರೊಸೀಜರ್ನಲ್ಲೇ ಹಾಲು, ತುಪ್ಪ, ಮೊಸರು, ಜೇನುತುಪ್ಪ ಎಲ್ಲದರಿಂದ ಅಭಿಷೇಕ ಎಲ್ಲವನ್ನು ಮಾಡಿ, ಮತ್ತು ಅಲ್ಲಿನೂ 2 ಕಡೆನೂ ಅಭಿಷೇಕನೂ ಮಾಡಿ, ಮತ್ತು ಎಲ್ಲರೂ ಕೂತು ಮತ್ತು ಪ್ರಸಾದ ಅದು ಇದು ಎಲ್ಲ ರೆಡಿ ಮಾಡಿಕೊಂಡು, ಮತ್ತು ಅಲ್ಲಿ ಅಲಂಕಾರ ಎಲ್ಲ ಆಗೋಷ್ಟರಲ್ಲಿ ಹೊರಗಡೆ ಉತ್ಸವ ಸ್ವಾಮಿ ಅಂತ ಇದೆ, ಆ ಸ್ವಾಮಿಗೂ ಹೂವು ಎಲ್ಲ ಹಾಕಿ ಅಭಿಷೇಕಕ್ಕೆ ಮಾಡಿ ಮುಗಿಸೋಷ್ಟರಲ್ಲಿ ಅಲ್ಲಿಯೂ ಎಲ್ಲ ರೆಡಿ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಕಾಣ್ತಿತ್ತು ದೇವ್ರು ಮಾತ್ರ. ಪೂಜೆ ಎಲ್ಲ ಮುಗಿದ್ಮೇಲೆ ಇಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಎಲ್ರಿಗೂ ಹೊಟ್ಟೆ ಹಸಿವಾಗಿತ್ತು. ಬೆಳಗಿನ ಪೂಜೆ ಅಂತಂದರೆ ಈ ಅಭಿಷೇಕ ಅದೆಲ್ಲ ಮಾಡುವಾಗ ಆ್ಯಕ್ಚುಲಿ ನಮ್ಮ ಕಡೆ ತಿಂಡಿ ತಿನ್ನೋದಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಮಕ್ಕಳಿಗೆ ಬಿಟ್ಟು ಇನ್ನೆಲ್ಲರೂ ದೊಡ್ಡವರೆಲ್ಲ ಆಲ್ಮೋಸ್ಟ್ ಉಪವಾಸ ಇದ್ದು ಪೂಜೆ ಕೂತು ಎಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಮತ್ತು ಮಧ್ಯಾಹ್ನದ ನಂತರವೇ ಅವ್ರು ಊಟ ಮಾಡೋದು. ಹಾಗಾಗಿ ಅಭಿಷೇಕದ್ದು ಉತ್ಸವ ಮೂರ್ತಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಇದು ಉತ್ಸವ ಮೂರ್ತಿ, ಊರೆಲ್ಲ ಮೆರವಣಿಗೆ ಬರುತ್ತೆ, ಅದನ್ನು ಉತ್ಸವ ಮೂರ್ತಿ ಅಂತ ಕರಿತೀವಿ. ಇದು ಮೇನ್ ದೇವರು ಗೋಪಾಲಕೃಷ್ಣ ಸ್ವಾಮಿ ಅಂತ. ಇದು ತುಂಬ ವರ್ಷಗಳಿಂದ ನಾವು ಪೂಜೆ ಮಾಡ್ಕೊತ ಬಂದಿರೋದು. ಇದು ನಮ್ಮ ತಾತನವರ ಕಾಲದಿಂದನೂ ಇರುವಂಥ ದೇವಸ್ಥಾನಗಳು ಇವೆಲ್ಲ. ಏನಂದರೆ ನಮ್ಮ ತಾಯಿ ಮತ್ತು ನಮ್ಮ ದೊಡ್ಡಮ್ಮ ಇವರೆಲ್ಲರೂ ಸೇರಿ ಸ್ವಲ್ಪ ಜೀರ್ಣೋದ್ಧಾರದ ಕೆಲಸಗಳನ್ನ ಮಾಡಿಸಿ ಈಗ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ಮುಂಚೆ ತುಂಬ ಚಿಕ್ಕದಿದ್ವು, ಇವಾಗ ಚೆನ್ನಾಗಿದೆ. ಈಗ ಅಲ್ಲೆಲ್ಲ ಮುಗೀತು. ಕೊನೆಗೆ ಏನಾಯಿತು ಅಂದರೆ ಇನ್ನೇನು ಮಧ್ಯಾಹ್ನದೊತ್ತಿಗೆ ವೀರಗಾಸೆ ಅವರು ಮಧ್ಯಾಹ್ನಕ್ಕೆ ಕರೆದಿದ್ವಿ. ಸೊ ಹಾಗಾಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗೋಪಾಲಕೃಷ್ಣನಿಂದ ಮತ್ತೆ ವಾಪಸ್ ಕಲ್ಲೇಶ್ವರ ದೇವಸ್ಥಾನದ ಹತ್ರ ಬಂದು ಅಲ್ಲಿ ಎಲ್ರಿಗೂ ಊಟ ಆಲ್ರೆಡಿ ರೆಡಿ ಆಗಿತ್ತು. ಅನ್ನ, ಸಾರು, ಚಿತ್ರಾನ್ನ ಎಲ್ಲವೂ ರೆಡಿಯಾಗಿತ್ತು. ಬಂದ್ವಿ, ಊಟ ಮಾಡಿದ್ವಿ, ಎಲ್ಲರೂ ಒಟ್ಟಿಗೆ ಕೂತು ದೇವಸ್ಥಾನದ ಮುಂದೆನೇ ಕೂತು ಊಟ ಮಾಡಿದ್ವಿ. ಅದಾದಮೇಲೆ ವೀರಗಾಸೆ ಅವರು ಇಲ್ಲೇ ನಮ್ಮ ರಿಲೇಟಿವ್ ಮನೆಯಲ್ಲೇ ರೆಡಿ ಆಗ್ತಾಯಿದ್ರು. ರೆಡಿಯಾಗಿ ಮತ್ತೆ ಅವ್ರನ್ನೆಲ್ಲ ಒಳಗಿಂದ ಈಚೆ ಕರ್ಕೊಬಂದು ಅವ್ರು ತುಂಬ ಚೆನ್ನಾಗಿ ಮಂಡಲ ಎಲ್ಲ ಹಾಕಿ ಅದ್ರ ಪೂಜೆ ಎಲ್ಲವೂ ತುಂಬ ಚೆನ್ನಾಗಿತ್ತು. ಅದನ್ನೇ ಒಂದು ಸಪ್ರೇಟ್ ವೀಡಿಯೋದಲ್ಲಿ ಬೇಕಾದರೆ ಒಂದು ಸಲಿಗೆ ಹಾಕ್ತೀನಿ. ಬಟ್ ಇವಾಗ ಸ್ವಲ್ಪ ಅದರ ಗ್ಲಿಮ್ಸ್ ಏನಿದೆ ಅವನಷ್ಟೇ ಮಾತ್ರ ಹಾಕಿದ್ದೀನಿ. ಇಡೀ ಊರಿನಲ್ಲಿ ನಮ್ಮ ಊರಿನಲ್ಲೇ ನಮ್ಮದು ಆ ಊರು ಸುತ್ತ ಏನಿದೆ 4, 5, 6, 7 ರೋಡ್ಗಳಲ್ಲಿ ಎಲ್ಲವೂ ನಮಗೆಲ್ಲರೂ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೇ, ಎಲ್ಲರೂ ತುಂಬ ಕ್ಲೋಸ್ ರಿಲೇಟಿವ್ಸೇ ಅಲ್ಲಲ್ಲೇ ಇರೋದ್ರಿಂದ ಎಲ್ಲ ಬೀದಿಯಲ್ಲೂ ದೇವ್ರನ್ನ ಕರ್ಕೊಂಡು ಮೆರವಣಿಗೆ ಹೊರಡ್ತಾರೆ. ಆ ಮೆರವಣಿಗೆ ಹೊರಡೋ ಇದರಲ್ಲಿ ಏನಿದೆ ಅಲ್ಲಿ ಮುಂದೆ ವೀರಗಾಸೆ ಅಥವಾ ಈ ವೀರಗಾಸೆಯವರು ಕುಣಿತ ಮಾಡಿಕೊಂಡು ದೇವಸ್ಥಾನದವರೆಗೂ ಮತ್ತೆ ವಾಪಸ್ ಫುಲ್ಲು ಸುತ್ತೊಡ್ಕೊಂಡು ಮತ್ತೆ ದೇವಸ್ಥಾನದವರೆಗೂ ಬರ್ತಾರೆ. ಹೀಗೆ ಫುಲ್ಲು ಅಲ್ಲೆಲ್ಲ ರೌಂಡ್ ಹೊಡೆದು ಎಲ್ಲ ಮಾಡಿ ಮುಗಿಸಿ ಎಲ್ಲರ ಮನೆ ಮುಂದೆ ಹೋಗಿ ಒಂದೊಂದು ಕಡೆನೂ ಏನಂದರೆ ನಿಂತು ಒಬ್ಬೊಬ್ಬ ಮನೆಯಲ್ಲೂ ಪೂಜೆಗೆ ಹಣ್ಣು ಕಾಯಿ ಎಲ್ಲ ಕೊಡ್ತಿರ್ತಾರೆ. ಸೊ ಅವರು ಅಲ್ಲಿ ಗಾಡಿ ನಿಲ್ಲಿಸ್ಬೇಕು, ಒಂದೊಂದು ಮನೆಯಿಂದನೂ ಸ್ವಾಮಿಗೆ ಪೂಜೆಗೆ ತೊಗೋಬೇಕು, ದೇವರಿಗೆ ಪೂಜೆ ಮಾಡಿಸಿ ಮತ್ತು ವಾಪಸ್ಸು ಮುಂದೆ ಹಾಗೆ ಅವರು ಅಲ್ಲಿವರೆಗೂ ಇದು ಕಮ್ಮಿ ಅಂದರೆ ಒಂದು 2-3 ಅವರ್ ಪ್ರಾಸೆಸ್ ಇದು. ಅವರು ತುಂಬ ಹೊತ್ತು ಕುಣಿತಾರೆ. ಮಾತ್ರ ಅವ್ರ ಎನರ್ಜಿ ಯಾರ ಕೈಲೂ ಮೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಕುಣಿತಿರ್ತಾರೆ. ಮತ್ತು ಅವರು ಒಂದು ಚೂರು ಎಲ್ಲೂ ಕುಗ್ಗೋಲ್ಲ.
ಸ್ಟಾರ್ಟ್ ಆದಾಗ ಹೆಂಗಿರ್ತಾರೋ ಅವ್ರ ವಾಯ್ಸು ಕೂಡ ಅಷ್ಟೇ ಅದೇ ರೇಂಜ್ನಲ್ಲೇ ಹೋಗುತ್ತೆ. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮಾತು ಕೇಳಲಿಕ್ಕೂ ಚಂದ. ಮತ್ತು ಅವರು ಹಂಗೆ ಹೇಳೋವಾಗ ಒಂದೊಂದು ಸಲಿಗೆ ಒಂದೊಂದು ಸ್ಟೋರಿ, ಮತ್ತು ಆ ದೇವ್ರ ಬಗ್ಗೆ ಏನಾದರೂ ಒಂದು ಆ ದೇವರುಗಳು, ಈಗ ವೀರಭದ್ರ ಅವರ ಮಹಿಮೆ ಏನು, ಆ ರೀತಿ ಒಂದೊಂದೇ ಹೇಳ್ಕೊತ ಬರ್ತಿರ್ತಾರೆ. ಇದನ್ನೆಲ್ಲ ಕೇಳೋಕೆ ಚಂದ. ಹೀಗೆ ಹೇಳ್ಕೊತ ಎಲ್ಲ ಕೊನೆಗೆ ದೇವಸ್ಥಾನದ ಹತ್ರ ಬಂದು ಹಾಗೆ ಸಂಜೆ ಆಯಿತು. ಸಂಜೆಗೆ ದೀಪೋತ್ಸವವನ್ನೆಲ್ಲ ಆಯೋಜಿಸಿದ್ರು. ನೋಡಿ ದೀಪೋತ್ಸವದ ಹತ್ರ ಹೆಂಗೆ ಇದನ್ನೆಲ್ಲ ಫುಲ್ಲು ಸ್ಟ್ಯಾಂಡ್ ಇಟ್ಟು, ಮಧ್ಯಾಹ್ನದ ನಂತರದಿಂದ 4 ಗಂಟೆ ನಂತರದಿಂದ ಬರೀ ಇದೇ ಕೆಲಸ ನಮ್ಮದು. ಸ್ಟ್ಯಾಂಡ್ ಇಟ್ಟು, ಅಲ್ಲಿ ಸಗಣಿ ಇಟ್ಟು, ದೀಪ ಇಟ್ಟು, ಬತ್ತಿ ಹಾಕಿ, ಎಣ್ಣೆ ಹಾಕಿ, ಎಲ್ಲರಿಗೂ ದೀಪ ಹಚ್ಚಲಿಕ್ಕೆ ತುಂಬ ಸುಮಾರು 1,000 ಅಥವಾ 1,500ವರೆಗೂ ದೀಪಗಳು ಇದ್ವು ಅಲ್ಲಿ. ಎಲ್ಲವನ್ನು ರೆಡಿ ಮಾಡಿ ಪೂಜೆಗೆ ಅಂತ ಫುಲ್ಲು ರೆಡಿ ಮಾಡಿಕೊಂಡು, ಆ ಕಡೆ ಎಲ್ಲ ರಂಗೋಲಿ ಅದಕ್ಕೆ ಆ ದೇವಸ್ಥಾನದ ಉದ್ದ ರೋಡ್ ಏನಿದೆ ಅಲ್ಲೆಲ್ಲ ಫುಲ್ಲು ತೊಳೆದು ರಂಗೋಲಿ ಬಿಟ್ಟು, ನಾವೇ ಅಲ್ಲಿ ಸುಮಾರು ರಂಗೋಲಿ ಬಿಟ್ಟು, ನಾವು ಮತ್ತು ಅಲ್ಲಿ ಹಳ್ಳಿಯವರು, ನಮ್ಮ ದೊಡ್ಡಪ್ಪ ಚಿಕ್ಕಮ್ಮದ್ರೆ ಎಲ್ಲ ಅಲ್ಲಿರೋರು. ಸೊ ಎಲ್ಲರೂ ಸೇರಿ ರಂಗೋಲಿಗಳು ಒಬ್ಬೊಬ್ಬರು ಒಂದೊಂದು ಥರ ನೀನು ಬಿಡು ಅಂತ ಖುಷಿಯಾಗಿ ಎಲ್ಲರೂ ರಂಗೋಲಿ ಬಿಟ್ಟು, ಮತ್ತು ಹೂವಿನ ಅಲಂಕಾರ ಮಾಡಿಕೊಂಡು, ಮತ್ತು ಎಲ್ಲರೂ ಸಂಜೆ ಅಷ್ಟರಲ್ಲಿ ಚೆನ್ನಾಗಿ ರೆಡಿಯಾಗಿ ಬಂದು ದೇವಸ್ಥಾನದ ಹತ್ರ ಕಾಯ್ತಾ ನಿಂತಿದ್ರು. ಅಲ್ಲಿ ನಮ್ಮದು ಒಂದು ಮಠ ಇದೆ, ಮಾಕನಹಳ್ಳಿ ಹತ್ರ ಮಠ ಸ್ವಾಮಿಗಳದ್ದು. ಅಲ್ಲಿ ಒಬ್ಬರು ಸ್ವಾಮಿ ಬರ್ತಾರೆ ಪ್ರತಿ ವರ್ಷವೂ. ಅವರಷ್ಟೇ ಬಂದು ನಾವು ಈ ಥರ ಪೂಜೆ ಮಾಡಿದಾಗ ಬಂದು ಅವರು ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲರಿಗೂ ಆಶೀರ್ವಾದ ಕೊಟ್ಟು, ಕೊನೆಗೆ ದೀಪೋತ್ಸವ ಕಾರ್ಯಕ್ರಮ ಏನಿದೆ ಅದನ್ನು ಅವರೇ ಆಯೋಜಿಸ್ಬಿಟ್ಟು ಒಂದು ದೀಪನ ಅವ್ರು ಮೊದಲು ಒಂದು ದೊಡ್ಡ ದೀಪವನ್ನು ಹಚ್ಚುತ್ತಾರೆ. ಅವ್ರು ಹಚ್ಚಿದ ನಂತರ ನಾವು ಕೊನೆಗೆ ಬೇರೆ ಎಲ್ಲ ರೀತಿ ದೀಪಗಳನ್ನೂ ಹಚ್ಕೊತಾ ಹೋಗ್ತೀವಿ. ಹೀಗೆ ಅವರು ಪೂಜೆ ಮಾಡುವಾಗ ಏನೇನು ಎಲ್ಲಿ ಏನು ಹೆಂಗೆ ಮಾಡಿದ್ದೀವಿ ಎಲ್ಲ ನೋಡಿ ಅವರು ಒಂದು ಸಲ ಬಂದರು ಅಂದರೆ ಸುತ್ತು ಹೊಡ್ಕೊಂಡು ಎಲ್ಲ ಚೆನ್ನಾಗಿದೆ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಕೊನೆಗೆ ಐಡಿಯಾಸ್ ಕೂಡ ಕೊಟ್ಟು ಹೋಗ್ತಿರ್ತಾರೆ. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಹೀಗೆ ಮಾಡ್ತಾ ಕೊನೆಗೆ ಅದು ಆ ಸ್ವಾಮಿಗಳು ಬಂದಿರೋ ವೀಡಿಯೋಸ್ ಕೂಡ ಹಾಕಿದ್ದೀನಿ, ನೋಡಿ ಮುಂದೆ ಇದೆ ನೋಡಿ. ನಾವು ನಮ್ಮ ಅಕ್ಕ ತಂಗಿಯರು, ನಮ್ಮಮ್ಮ, ನನ್ನ ಮಕ್ಕಳು ಎಲ್ಲರೂ ಸೇರಿ ಈ ರೀತಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋದರೆ ಇನ್ನು ಮುಂದೆ ತುಂಬ ಇದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ಅದು ದೂರದಿಂದ ನಿಂತು ನೋಡೋಕ್ಕೂ ಫುಲ್ಲು ದೇವಸ್ಥಾನದ ಹತ್ರ ಬೆಳಕು ಹೆಂಗಿರುತ್ತೆ ಅಂದರೆ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಎಲ್ಲರೂ ದೀಪ ಹಚ್ಚೋದ್ರಲ್ಲಿ ಖುಷಿಯಾಗಿ ಅಲ್ಲಿ ಫೋಟೋ ತಗೊಳ್ಳೋದೇನು, ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ಎಲ್ಲರೂ ಸೀರೆ ಉಟ್ಕೊಂಡು ಫೋಟೋ ತಗೊಳ್ಳೋದು, ಆ ದೀಪದ ಪಕ್ಕ ನಿಂತು, ಅದು ಒಂಥರ ಹಬ್ಬದ ಸೆಲೆಬ್ರೇಷನ್. ಅದು ನಮ್ಮ ಕಾರ್ತಿಕ್ ಮಾಸ ಅಂದರೆ ಸಾಕು, ನಮ್ಗೆ ಊರಿಗೆ ಈ ಥರ ಹೋಗೋಕ್ಕೆ ತುಂಬ ಖುಷಿ ಅನಿಸುತ್ತೆ. ನಾವು ಪ್ರತಿ ವರ್ಷ ಇದನ್ನು ಮಿಸ್ ಮಾಡ್ಕೊಳ್ದೆ ಹೋಗ್ತಾ ಇರ್ತೀವಿ. ಮತ್ತು ಇದರಿಂದ ನಮಗೆ ಅಲ್ಲಿ ಊಟ ಎಲ್ಲ ಒಟ್ಟಿಗೆ ತಿಂತೀವಿ. ಇಡೀ ಊರಿನವರೇ ಒಂದೇ ಕಡೆ ಕೂತು ತಿಂತೀವಿ. ಒಂಥರ ಮದುವೆ ಸಂಭ್ರಮನೇ ಅನಿಸುತ್ತೆ ನಮಗೆ. ಬೇರೆ ಮದುವೆ ಟೈಮಲ್ಲಿ ಹೋಗಿ ಬರೋದಕ್ಕಿಂತ ಇದು ನಮಗೆ ಒಂಥರ ಹತ್ತಿರ. ಯಾಕಂದರೆ ಆಲ್ಮೋಸ್ಟ್ ಊರಲ್ಲಿರೋರೆಲ್ಲ ರಿಲೇಟಿವ್ಸೇ. ಸೊ ಎಲ್ಲ ಬೇಕಾಗಿರೋರೆ. ಮಾತಾಡ್ತಾ ತಮಾಷೆಯಾಗಿ ಒಬ್ರಿಗೊಬ್ರು ಕಾಲು ಎಳೀತಾ ತಮಾಷೆಯಾಗಿ ನೀನು ಊರಿಗೆ ಬಂದಿಲ್ಲ ಯಾಕೆ, ಅಥವಾ ಯಾವಾಗ ಮತ್ತೆ ಬರೋದು, ಈ ಥರ ಏನಾದರೂ ಒಂದು ತಮಾಷೆ ಮಾತುಗಳು ಮಾತಾಡಿಕೊಂಡು ಒಬ್ರಿಗೊಬ್ರು ನಾವು ಹೇಗಿದ್ದೀವಿ, ಏನು ಕೆಲಸದಲ್ಲೇ ಇರ್ತೀಯಾ, ಹಿಂಗೆ ರೇಗ್ಸೋರು ಇರ್ತಾರೆ. ಮಾತಾಡ್ತಾ ಕೊನೆಯಲ್ಲಿ ಬಿಟ್ಟು ಬರೋಕ್ಕೆ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದೆಲ್ಲ ಮುಗಿಯೋಷ್ಟರಲ್ಲಿ ರಾತ್ರಿ ಆಗುತ್ತೆ, 8 ಗಂಟೆ 9 ಗಂಟೆ ಆಗುತ್ತೆ. ಮತ್ತು ಇದೆ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ನಮ್ಮೂರಲ್ಲಿ ಕಾರ್ತಿಕ್ ಮಾಸದ ಸೆಲೆಬ್ರೇಷನ್ನು. ಆ್ಯಕ್ಚುಲಿ ಇದು ನಾವು ಭಾನುವಾರವೇ ಮಾಡಿದ್ವಿ, ಯಾಕಂದರೆ ಎಲ್ಲರಿಗೂ ರಜಾ ಇರುತ್ತೆ, ಎಲ್ಲರೂ ಸೇರ್ಬೋದು ಅನ್ನೋದು ಒಂದು ಕಾರಣಕ್ಕೋಸ್ಕರ. ಅದು ಬಿಟ್ಟರೆ ನಮಗೆ ತುಂಬ ಟೈಮ್ ಸಿಗುತ್ತೆ ಅನ್ನೋದಕ್ಕೋಸ್ಕರನೂ, ಯಾರಿಗೂ ಸ್ಕೂಲ್ ರಜಾ ಹಾಕೋಂಗಿಲ್ಲ, ಆಫೀಸ್ ರಜಾ ಹಾಕೋಂಗಿಲ್ಲ. ಹಾಗಾಗಿ ಮತ್ತು ನೀವು ನನ್ನ ವಿಡಿಯೋ ನೋಡಿದ್ಮೇಲೆ ಎಲ್ರಿಗೂ ಏನು ಅನ್ನಿಸ್ತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.